ಏನಾಗಮಂಟಿ ಊಟ ಆಯ್ತಾ? ಎಲ್ಗೆ ಹೋಗ್ತಾ ಇದ್ಯಾ? ಏ ಎಲ್ಗೂ ಇಲ್ಲಮ್ಮ, ನಾನು ಸುಮ್ಮನೆ ಹಿಂಗೆ ಓಡಾಡ್ಕೊಂಡು ಹಿಂಗೆ ಬಂದೆ. ಊಟ ಮಾಡಿದ್ನ ಹಿಂಗೆ ಓಡಾಡ್ಕೊಂಬರೋಣ ಅಂತೇಳಿ ಹಿಂಗೆ ಓಡಾಡ್ಕೊಂಬಂದೆ. ಮೊಣ್ಕಾಲು ನೋವು ಕಣಮ್ಮ, ಹಿಂಡಿ ನೋವು. ಅದಕ್ಕೆ ಡಾಕ್ಟ್ರು ವಾಕ್ ಮಾಡ್ಬೇಕಣಮ್ಮ ನೀನು ಅಂತೇಳಿ ಹೇಳೋರೆ, ಅದಕ್ಕೆ ವಾಕ್ ಮಾಡ್ತಾ ಇದ್ದೆ. ಮತ್ತು ಇವಾಗ ಯಾವ ನೋಡಿದ್ರು ಹಿಂಡಿ ನೋವು, ಕಾಲು ನೋವು, ಮೊಣ್ಕಾಲು ನೋವು, ಅಯ್ಯೋ ಬರೀ ಇದೆ. ಇವಾಗಂತೂ ತಿಂಬ ಆಹಾರದಾಗೆ ಬರುತ್ತೋ ಏನೋ, ಯಾವ್ದ್ರಿಂದ ಬರುತ್ತೋ. ಮೊದಲೆಲ್ಲ ನಾಗನವಾಗಿದ್ರಮ್ಮ, ಇವಾಗಿನ ಕಾಲದಾಗ ಅದು ಏನೋ ಅನ್ಸುತ್ತೆ. ನಮ್ಮ ಇವಾಗಿನ ಕಾಲದ ಊಟ ಯಾತೋ ಏನೋ. ಕಣಿ ಅವಳು ಟಾರು ನಿಮ್ಮ ಹುಡ್ಗನ್ನ ಮಾತಾಡಿಸ್ತಿರ್ತಾಳಲ್ಲ ಆಸಿ ಹೋದ್ರೆ, ಬರೋ ಪಾಪ ಅಂತೇಳಿ ಈಗ ಚೆನ್ನಾಗಾಗಕ್ಕೆ ಬರ್ತಾಳೆ. ನಾನು ಮಾತ್ರ ಅವಳನ್ನ ಏನೇ ಅಂದ್ರೂ ಒಪ್ಪಲ್ಲ. ನಮ್ಮ ಅತ್ತೆನೂ ಹಂಗೆ. ಈಗ ಅಣ್ಣನಿದ್ದ ಬೇಕಾಗಲಿಲ್ಲ, ಮೊಮ್ಮಗನ್ನ ನೋಡಕ್ಕೆ ಬರಲಿಲ್ಲ. ನಮ್ಮ ಅತ್ತೆ ಆಗಲಿ ಅವಳಾಗಲಿ ಹುಡ್ತಾಗಿಂದ ಒಂದು ದಿವಸನೂ ನೋಡಲಿಲ್ಲ. ಈಗ ಗಂಡನಾಗ್ಯವನಲ್ಲ, ಅದಕ್ಕೆ ಈಗ ಮಾತಾಡಿಸ್ತಾರೆ. ಈಗ ನಮ್ಮ ಅತ್ತೆ ಅವಾಗ ನಾನೆಲ್ಲಿ ನೋಡ್ಕೋಬೇಕು, ಏನೋ ನನಗೆಲ್ಲಿ ನೋಡ್ಕೊಂಬಕ್ಕಾಗುತ್ತೋ ಅಂತೇಳಿ ಮಾತಾಡಿಸ್ತಾನೆ ಇರಲಿಲ್ಲ. ಈಗ ಮೊಮ್ಮಗ ನಮ್ಮ ಪಾಪ ಅಂತ ಹೇಳ್ಕೊಂತಾರೆ. ಅವಳು ನೋಡಿ ಕೊನೆಗಳಿಗೆ ಮಕ್ಕಳೇ ಆಗಲಿಲ್ಲ. ಅವಳು ನನಗೆ ಮಾಡಿರೋ ಇದಕ್ಕೆ ಅವಳಿಗೆ ಆಗಲ್ಲ ಅಷ್ಟು. ನಪ್ಪ ನನಗೆ ಎಂಥ ಕೆಲಸ ಮಾಡಿದ್ಲು ಅಂದ್ರೆ ಅವಳು ಅಂಥದ್ದು ಮಾಡಿದ್ಲು. ನೋಡಿ ಅವಳಿಗೆ ಅಲ್ಲಿ ನಾವು ಅದು ಅನ್ಬಾರ್ದು, ಆ ದೇವ್ರಮ್ಮನ ಸರಿಯಾಗಿ ಶಿಕ್ಷೆ ಕೊಟ್ಟವನಿ ಹಂಗೆ ಅನ್ಬೇಕು. ದೇವ್ರು ಕೊಟ್ಟಿರೋ ಶಿಕ್ಷೆ ಅಂತ ಹೇಳ್ಬೇಕು ಆ ತಾರುಗೆ. ಬಿಡತ್ತ ಏನೇ ಮಾಡೋಕ್ಕಾಗುತ್ತೆ, ಇಲ್ಲದೆಲ್ಲ ತಗೊಂಡ್ತಂಬ್ಳವು ಇದ್ದಾವೆ. ಅಯ್ಯೋ ಇದ್ದಾವೇನೆ ಅಂತೀವಿ, ಅವ್ರು ಅರ್ಥ ಮಾಡ್ಕೊಂಬಲ್ಲ. ನಾವು ಏನೋ ಚೆನ್ನಾಗಿರ್ಬೇಕು ಬಿಡತ್ತ ಇರತಕ್ಕನ ಅಂತೇಳಿ ನಾವು ಎಷ್ಟು ಅನ್ಸರ್ಸ್ತೀವಿ ಏನಾಗಮಂಟಿ. ಆದರೆ ಅವ್ರು ಒಂದು ಸ್ವಲ್ಪನೂ ಅನ್ಸರ್ಸಲ್ಲ. ಎಷ್ಟು ಇದನ್ನು ಮಾಡ್ತಾರೆ ಗೊತ್ತೇ ಅವರು. ಅಯ್ಯಪ್ಪ ಇತ್ತೀಚೆಗೆ ಸ್ವಲ್ಪ ಅಡುಗೆ ಐತಿ, ಮನೆ ಆಗ್ತೈತೆ ಹೇಳಮ್ಮ. ನೀನು ಸ್ವಲ್ಪ ಐತೆಲ್ಲ ನೆಲಕ್ಕೆಲ್ಲ ಕಲ್ಲು ಹಾಕ್ತಾ ಇದ್ದಾರೇನ? ನೆಲಕ್ಕೆಲ್ಲ ಕಲ್ಲು ಹಾಕ್ತಾ ಇದ್ದಾರೆ. ಇನ್ನೇನು ಹತ್ರ ಬಳ ಆದಂಗೆನೆ ಆಗ್ತೈತೆ. ನಿಧಾನಕ್ಕೆ ಆಗಲಿ ಬಿಡು. ನಮಗೆ ನಮ್ಮ ಋತು ಅಕ್ಕರ ಮನೆ ಇರೋ ತಕನ ಮೆಲ್ಲಕ್ಕೆ ಆಗ್ಲೇಳಂತ ನಾವು ಮೆಲ್ಲಕ್ಕೆ ಕಟ್ಟಿಸ್ತೀವಿ. ಹತ್ರದ ಮಾಡಬಾರ್ದು ಅಂತ ಮೆಲ್ಲಕ್ಕೆ ಮಾಡ್ತಾ ಇದೀವಿ. ನಾನು ಯಾರಪ್ಪ ಅನ್ಕಣಿ, ನಮ್ಮ ಜೀವಿತ ಅಬ್ಬಬ್ಬ ಏನು ತಾಯಿ ಹಿಂಗಾಗ್ಬಿಟ್ಟಿದ್ಯಾ? ನಾಗಮಂಟಿ, ನನಗೆ ದೇವ್ರಮ್ಮನ ಒಳ್ಳೇದು ಮಾಡ್ದ. ಅದೃಷ್ಟ ಅನ್ನೋದು ಬಂದ್ಬಿಟ್ಟೈತೆ. ಅದೃಷ್ಟ ಅನ್ನೋದು ಯಾವ ಕಡೆಯಿಂದ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತಾರಲ್ಲ, ಆಗ ಹಂಗೆ ನೋಡಿ. ಜಾನಕಿ ಅವಾಗ ಹೆಂಗಿದ್ಲು, ಇವಾಗ ಯಾವ ಥರ ಆಗಿದ್ದಾಳೆ. ಅವಾಗ ಯಪ್ಪ ಜಾನಕಿ ನೋಡಿದ್ರೆ ಮದುವೆ ಆಗೋ ಹೊಸನಲ್ಲಿ ಇದೇನಪ್ಪ ಇದು, ಇಂಥ ಹುಡುಗಿನ ಮದುವೆ ಮಾಡ್ಕೊಂಬಂದವ್ರೆ, ಅವನಿಗೆ ನಂಗೆ ಆಗ್ಬಿಟ್ಟು ಸಂಜೆ ನೋಡಿದ್ರೆ ಎಷ್ಟು ಚೆನ್ನಾಗಿದ್ದಾನೆ, ಅವನಿಗೆ ಇದು ಯಾವುದೋ ತಿಕ್ಕಲಂತದ್ದು ಮದುವೆ ಮಾಡ್ಕೊಂಬಂದಂಗೆ ಆಯ್ತಲ್ಲಪ್ಪ ನಮ್ಮಂಗಾಗೋದು. ಈಗ ನೋಡು ಎಷ್ಟು ದೊಡ್ಡ ಮನೆ ಕಟ್ಟಿಸ್ತಾ ಇದ್ದಾಳೆ ಜಾನಕಿ. ಒಂದು ಗಂಡು ಪಾಪು ಆಯಿತು. ಇವಾಗ ಎಷ್ಟು ಚೆನ್ನಾಗಿದ್ದಾರೆ. ಹಂಗೆ ನನಗೂ ಅನ್ನೋದು ಅದೃಷ್ಟ ಅನ್ನೋದು, ಈಗ ಜಾನಕಿಗೆ ಹೆಂಗೆ ಅದೃಷ್ಟ ಅನ್ನೋದು ಬಂದೈತೆ, ಹಾಗೆ ನನಗೂ ಅದೃಷ್ಟ ಅನ್ನೋದು ಬಾಚಿ ತಪ್ಕೊಂಬಷ್ಟು ಬಂದೈತೆ. ಅಮ್ಮ ನೀನು ಬಿಲ್ಡಪ್ ಕೊಟ್ಟಿದ್ದು ಸಾಕು. ನಾವು ನ್ಯಾಯ ರೀತಿಯಿಂದ ನಾವು ದುಡ್ದು ಮುಂದಕ್ಕೆ ಬಂದಿರೋದು. ನಿನ್ನಂಗೆ ಅಲ್ಕ ಕೆಲಸ ಮಾಡಲ್ಲ. ನಮಗೂ ನಿಮಗೂ ಹೋಲಿಸ್ಬೇಡ ನೀನು, ಹೋಗು. ನಮಗೂ ನಿಮಗೂ ಯಾಕೆ ಹೋಲಿಸ್ತೀಯ? ಸುಮ್ಮನೆ ಹೋಲಿಸ್ಬಾರ್ದು. ನೀನು ಮಾಡಿರೋದು ಎಂಥ ಕೆಲಸ ಅಂತ ಯೋಚನೆ ಮಾಡು. ನಮಗೂ ನಿಮಗೂ ಯಾಕೆ ಹೋಲಿಕೆ ಮಾಡ್ತೀವಿ? ನಾನು ನನ್ನ ಗಂಡ ಕಷ್ಟಪಟ್ಟು ನಾವು ದುಡ್ದಿರೋದು. ಗೌರ್ಮೆಂಟ್ ಕೆಲಸ ಚೆನ್ನಾಗಿ ದುಡಿತಾನೆ, ಚೆನ್ನಾಗಿ ಎಲ್ಲನ ಒಳ್ಳೇದು ಮಾಡ್ಕೊಂಡು ಮುಂದಕ್ಕೆ ಬಂದವನಿ ಅಲ್ಲ. ಅದೃಷ್ಟ ಅನ್ನೋದಂತ ಅದು ಹೇಳ್ತಿರೋದು. ಅವ್ರು ದುಡ್ದವರು ಬಿಟ್ಟವ್ರು ಅದೆಲ್ಲ ಯಾರು ಕಂಡವ್ರೆ? ಈಗ ನಾನು ದುಡಿದಲ್ಲೇ ಇವತ್ತು ನಾನು ಮುಂದೆ ಬಂದಿದ್ದೀನಿ. ಹಂಗೆ ಅದೃಷ್ಟ ಅನ್ನೋದು ಬಂದರೆ ದುಡಿದಲ್ಲೇ ಆಗಲಿ ಮುಂದಕ್ಕೆ ಬರ್ಬೋದು. ಫಸ್ಟ್ ಅದೃಷ್ಟ ಅನ್ನೋದು ಬರಬೇಕು ಮನುಷ್ಯನಿಗೆ. ಅದೃಷ್ಟ ಬಂದುಬಿಟ್ರೆ ಏನು ಬೇಕಾದ್ರೂ ಮಾಡಿಬಿಡ್ಬೋದು. ಸುಮ್ಮನೆ ಹೋಗು. ನನಗೂ ನಿನಗೂ ಹೋಲಿಸ್ಬೇಡ. ನನಗೂ ನಿನಗೂ ಭಾಳನೇ ಐತಿ. ನಾವಂಥ ಕೆಲಸ ಮಾಡಿದವ್ರಲ್ಲ ಯಾವತ್ತು. ನಮ್ಗೆ ಯಾಕೆ ಹೋಲಿಕೆ ಮಾಡಿ ಮಾತಾಡ್ತೀಯ? ಅಲ್ಲ ಆ ಥರ ಅಂತ ನನ್ನ ಬಗ್ಗೆ ಎಲ್ಲ ಹೆಂಗೆ ಮಾತಾಡ್ತಿದ್ದವರೆಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ಬೇಕು ಊರಲ್ಲೆಲ್ಲ. ಓಡಾಡಕ್ಕಿಲ್ಲ ಹೆಂಗೆ ಮಾತಾಡ್ತಿದ್ರು, ಈಗ ಮಾತಾಡಲಿ. ನನ್ನ ಅದೃಷ್ಟನೇ ಬದಲಾಗೈತಿ ಇವಾಗ. ಅಯ್ಯೋ ಹಿಡಿಯೋಕ್ಕಾಗಲ್ಲಮ್ಮ ಇವಾಗ ಜೀವಿತನ. ನನಗೆ ಹೋಲಿಸ್ಕೊಂಡು ಮಾತಾಡ್ತಾಳೆ. ಅವಳಿಗೇನು ಮಾನ ಮರ್ಯಾದಿಲ್ವಿ ಅಲ್ಲ, ನನಗೆ ಹೋಲಿಸ್ತಾಳಲ್ಲ. ಬಾ ಅದಂಗೇನು ಅದಕ್ಕೆ ಇವಾಗ ಭೂಮಿ ಮೇಲೆ ನಾನಿಲ್ಲ, ಮನ್ಸು ಕೈಗೆ ಸಿಕ್ತಿಲ್ಲ ಅಮ್ಮಂಗೆ ಆಡ್ತಾ ಐತಿ ಅವಳಿಗೆ. ಇವಾಗ ಒಂದಿಷ್ಟು ಚೆನ್ನಾಗಿರೋ ಮನೆಗೆ ಹೋಗ್ಬಿಟ್ಟೈತಿ ಅಂತ ಖುಷಿ ಆಗ್ಬಿಟ್ಟೈತಿ. ಅದೇನೋ ಸರಿಯಾಗಿ ನಮ್ಗೆ ಯಾತ ಗೊತ್ತಿಲ್ಲಮ್ಮ. ಬಾ ಹೆಂಗನ ಮಾಡ್ಕೊಂಬೇಡ. ಅದಕ್ಕೆ ಇವಾಗ ತಲೆನೇ ನಿಲ್ತಾ ಇಲ್ಲ ಜೀವಿತಂಗೆ. ಅವಳು ಹೆಂಗ್ ಬೇಕಂಗೆ ಇಷ್ಟ ಬಂದಂಗೆ ಅವಳಿಗೆ ಇದ್ಬಿಟ್ರೆ ಅದು ಹೆಂಗೆ ಯಾರು ಕೇಳ್ತಾರೆ? ಯಾರು ಕೇಳೋದ ಕಣ್ಣಾಗಮಂಟಿ. ಅವಳು ಅರ್ಥ ಮಾಡ್ಕೋಬೇಕಾದ್ರೆ ನನಗೆ ಮಾತಾಡಿದ್ರೆ ಹೆಂಗೆ ಅಂತ. ಯಾಕಪ್ಪ ಹಿಂಗೆ ಬರ್ತಾ ಇದ್ದಾಳೆ ಹೊಲ್ಕಿಸ್ಕೊಂಡು. ಕರೆ ಮಾಡಿ ನೀನು ಸಿಗ್ಲಿ ಅಂತ ಕಾಯ್ತಾ ಇದ್ದೆ ಕಣೆ. ಬಾರೆ ಬಾ. ಇವಾಗ ನೋಡು ನನ್ನ ಲೆವೆಲ್ ಚೇಂಜ್ ಆಯ್ತು. ನನ್ನ ಜಾಗಕ್ಕೆ ಬಂದಲ್ಲ ನೀನು. ಅಲ್ಲ ನಾನು ಚೆನ್ನಾಗಿರೋ ಅಂಥ ಜಾಗಕ್ಕೆ ಬಂದು ನನ್ನ ಖುಷಿ ಹಾಳು ಮಾಡ್ದಲ್ಲ ನೀನು. ಇವತ್ತು ನೋಡು ನಾನು ಹಿಂಗಿದ್ದೀನಿ ಅಂತ ನೀನು ನೋಡ್ಬಾರೆ. ಗೊತ್ತಾಗುತ್ತೆ ತಡಿ. ಅವ್ನ ಬಂಡವಾಳ ಎಲ್ಲ ನಿನಗೊಂದು 2 ದಿವಸ ಗೊತ್ತಾಗುತ್ತೆ. ಅವ್ನು ಓನರ ಮನೆ ಕೆಲಸದವನ ಅಂತ. ಹೋಗೆ ಒಟ್ಟೂರಿಗೆ ಏನೇನೋ ಮಾತಾಡ್ತಾಳೆ. ನನ್ನ ಗಂಡ ಎಷ್ಟು ಶ್ರೀಮಂತ,
ಓ ಮನೆ ಕೆಲಸತಾನು ಅಂತ ಹೇಳ್ತಾ ಇದೀಯಾ? ನಿನ್ಗೆ ಹೊಟ್ಟೆ ಅವ್ರಿಗೆ ಸಹಿಸ್ಕೊಂಬಕ್ಕಾಗಲ್ಲ, ನಿನ್ ಗಂಡ ಮನೆ ಕೆಲಸದವ್ನು ಇದ್ದಂಗೆ ಇದಾನಲ್ಲ ಇವಾಗ. ಅದಕ್ಕೆ ಅದಕ್ಕೆ ಹಿಂಗ್ ಮಾತಾಡ್ತಾ ಇದೀಯ ನೀನು. ಈಗ ಗೊತ್ತಾಗುತ್ತೆ ಅವನೆಲ್ಲ ಏನೆಲ್ಲ ಮುಚ್ಚಿಕ್ಕವನೇ ನಿನ್ನಿಂದಾನ, ಏನಾಗೈತೆ ಏನು ಎತ್ತ ನಿನಗೊಂದು 2 ದಿನ ಗೊತ್ತಾಗುತ್ತೆ. ಅಡಿಯೇ ಅಯ್ಯೋ ಬಿಲ್ಡಪ್ ಕೊಡೋದಲ್ಲ, ಇನ್ನೊಂದು 2 ದಿನ ಬಿಟ್ಟು ಬಿಲ್ಡಪ್ ಕೊಡು, ಅವಾಗ ಹೇಳ್ತೀನಿ ನಾನು. ನಿನ್ ಬಂಡವಾಳ ಏನು ಅವ್ನ ಬಂಡವಾಳ ಏನು ಅಂತ ನಿನಗೆ ಗೊತ್ತಾಗುತ್ತಲ್ಲ, ಅವಾಗ ಬಂದು ನಮ್ಮ ಮುಂದೆ ಬಿಲ್ಡಪ್ ಕೊಡು. ಹೆಂಗ್ ಸಾಗಿದ್ರೆ ನೀನು ಈಗಲ್ಲ ಕಣೆ ನೀನು ಮಾತಾಡೋದು. ಈಗ ಮಾತಾಡ್ತಾ ಇದ್ದಾಳೆ ಈಗ ಈಗ ಹಂಗೇನೆ ಬಿಲ್ಡಪ್ ಕೊಡ್ತಾ ಇದ್ದಾಳೆ. ನಮ್ಮ ಮುಂದೆ ಬಿಲ್ಡಪ್ ಕೊಡೋದೆಲ್ಲ ಬಿಟ್ಬಿಡ್ಬೇಕಾಕ. ನೀನು ಚೆನ್ನಾಗಿದ್ರೆ ನಿನಗೆ, ನಾನು ಚೆನ್ನಾಗಿದ್ರೆ ನನಗೆ. ಹೋಗಿರೋಗೆ ಯಾರು ಬೇಡ ಅಂದ್ರು ನಿಂಗೆ ಇಷ್ಟ ಬಂದಂಗಿರೆ. ನಾನು ನೋಡಿ ಸಹಿಸ್ಕೊಂಬಕ್ಕಾಗ್ತಿಲ್ಲ ನನ್ನ. ನಿನಗೆ ಏನು ಮಾತಾಡೋಣ ಅಂತ ಅದಕ್ಕೆ ಏನೋ ಒಂದು ಮಾತಾಡ್ತಾ ಇದೆಯಾ. ನನ್ನ ಗಂಡನ ಮನೆ ಕೆಲಸದವನು ಅಂತ ಹೇಳ್ತಾ ಇದೆಯಲ್ಲೇ, ನಿನ್ನ ಗಂಡ ಇನ್ನೂ ಅವನು ಹಂಗಿದ್ದಾನೆ. ಅವ್ನು ನೋಡೋಕೆ ಮುಖ ಆಗಿರ್ಬೋದು, ಅವ್ನು ಬರಕ್ ಮಾಡೋ ಅಂಥ ಕೆಲಸ ಆಗಿರ್ಬೋದು, ಅವನು ಹಂಗಿರೋದು. ನನ್ನ ಗಂಡ ಅಯ್ಯೋ ನನ್ನ ಗಂಡನ ಕೆಲಸದವನು ಅಂದ್ಬಿಟ್ರೆ ಏನಿಲ್ಲ. ಬಾ ನನ್ನ ಗಂಡನ ನೋಡು ನಮ್ಮ ಮನೇನ. ಓಹೋ ಹೆಂಗೈತೆ ಅಂತೇಳಿ ನೋಡು. ಏನಾಯ್ತು ಯಾಕಂತೆ ನೋಡೋದೃಷ್ಟಕ್ಕ? ನಾನು ಸುಮ್ಮನೆ ಹೋಗ್ತಾ ಇದ್ದೀನಿ. ನಾನು ಸುಮ್ಮನೆ ಹೋಗ್ತಾ ಇದ್ರೆ ಇವಳು ಹೆಂಗೆ ಮಾತಾಡ್ತಾಳೆ. ಬಾರೇ ಕರೆ ಮಾಡಿ, ನಾನು ಇವಾಗ ಹೆಂಗಿದ್ದೀನಿ ಬಾ ನೋಡ್ಬಾ. ನನ್ನ ಗಂಡ ಎಂತ ಒಳ್ಳೆ ನನ್ನ ಗಂಡ. ನೀನು ನೋಡ್ಬಾರಿ. ನನ್ನ ಖುಷಿ ಹಾಳು ಮಾಡ್ಬೇಕಂತ ನೀನು ಬಂದೆ. ಇವತ್ತು ನಾನು ಹೆಂಗಿದ್ದೀನಿ, ನಿನ್ಗಿನ್ನ ನಾನು ಚೆನ್ನಾಗಿದ್ದೀನಿ ಅಂತ ಕರಿತಾ ಇದ್ದಾಳೆ. ಅದಕ್ಕೆ ಹೋಗಿ ಅವ್ನ ಮನೆ ಕೆಲಸದವನು ಅಂತ ಹೇಳ್ತಿದ್ದೆ. ಸುಮ್ಕಿರು, ಹೆಂಗನ ಮಾಡ್ಕಂಬ್ಲೇ. ನೀನು ಹೋಗಿದ್ಯಾ ತಾನೆ, ಆ ಅಕ್ಕ ಯಾಕೆ ಹಂಗೆ ಮಾತಾಡ್ತೀಯ? ಆಗ್ಲಲ್ಲನ ಮಾತಾಡ್ಬೇಡ ನೀನು. ಮಾತಾಡೋದೇನೆ ಮತ್ತೆ ನನ್ಗೊಂದವ್ರು ಆಡ್ದವ್ರು ಎದುರಿಗೆಲ್ಲ ನಾನು ಇವತ್ತು ಹೆಂಗಿದ್ದೀನಿ ಬಾ ನೋಡು. ಏ ಅದೃಷ್ಟ, ನೀನು ತುಂಬಾನ ಮೇಲಿದ್ದೀನಿ, ನಾನು ಎಲ್ಲರಿಗಿನ್ನ ಚೆನ್ನಾಗಿದ್ದೀನಿ ಅಂತ ಬಿಲ್ಡಪ್ ಕೊಡ್ತಿದ್ದಲ್ಲ. ಇವಾಗ ನಿನ್ಗಿನ್ನ ನಾನು ಚೆನ್ನಾಗಿದ್ದೀನಿ. ದುಡ್ಡು ಕಾಸಿಂದ ಆಗಿರ್ಬೋದು, ಮನೆ ಆಗಿರ್ಬೋದು. ಬಂದು ನೋಡು, 10 ಎಕರೆ ಹೊಲ ತಗೊಂಡವ್ರೆ ನಮ್ಮ ಯಜಮಾನ್ರು. ಒಂದು 2 ದಿವಸ ಬಂದು ನೋಡು, ಗೊತ್ತಾಗುತ್ತೆ ನಮ್ಮ ಮನೆ ಹೆಂಗೆ ಏನು ಅಂತೇಳಿ. ನಮ್ಮ ಮನೆ ಬಂದು ನೋಡ್ಕೊಂಬರ್ರಿ, ನಿಮ್ಗೆಲ್ಲ ಹೊಟ್ಟೆ ಉರಿದೋಗುತ್ತೆ. ಹೋಗೆ ನೀನು ಮನೆ ಚೆನ್ನಾಗಿದ್ರೆ ನಮ್ಗೇನೆ ಬರಂಗೈತೆ? ಏನು ಬರಂಗಿಲ್ಲ, ನಿನ್ನಿಂದ ನಮ್ಗೇನು ಸಿಗಂಗಿಲ್ಲ. ಇವೆಲ್ಲ ನೋಡಿ ನಾನು ಹುಡ್ಕೊಂತಾ ಇರಬೇಕು. ನಾನು ಇವಾಗ ಚೆನ್ನಾಗಿರೋದಕ್ಕೆ ನಿಮ್ಗೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ. ಹೆಂಗೋ ಚೆನ್ನಾಗಿದ್ದಾಳಲ್ಲಪ್ಪ ಅಂತೇಳಿ ನೋಡಿ ಸಹಿಸ್ಕೊಳಕ್ ಆಗ್ತಿಲ್ಲ. ಹಾಳಾಗಿದ್ರೆ ನೋಡ್ತಿದ್ರಿ ಇವಾಗ, ಯಾಕಂದ್ರೆ ಚೆನ್ನಾಗಿದ್ದೀನಲ್ಲ. ಹಾಳಾಗಿದ್ರೆ ಏನು ಇಲ್ದವ್ರಾಗಿದ್ರೆ ನೋಡಿ ಖುಷಿ ಪಡ್ತಿದ್ರಿ. ಇವಾಗ ಇಡೀ ಊರಾಗೆ ಇಲ್ಲ ಅಂತವ್ರು. 10 ಎಕರೆ ಜಮೀನು ತಗೊಂಡವ್ರೆ, ತುಂಬ ಶ್ರೀಮಂತರು, ತುಂಬ ಗರ್ಭ ಶ್ರೀಮಂತರು ನಮ್ಮ ಮನೆಯವರು. ಏಯ್ ಹೋಗಿ ಸುಮ್ಮನೆ ಹೋಗಿ ಬಿಲ್ಡಪ್ ಕೊಡ್ಬೇಡ. ಹೋಗಿ ಊರು ತುಂಬ ನೀನು ಬಿಲ್ಡಪ್ ಕೊಟ್ಟಿದ್ದು ಸಾಕು. ಹೋಗಿ ಇನ್ನು ಎಲ್ಲರ ಮುಂದೆ ಜೋರಾಗಿ ಹೇಳ್ಕೊಂತೀನಿ. ಮತ್ತೆ ಇರೋ ಕಾಲದಾಗ ಹೇಳ್ಕೋಬೇಕು, ಇಲ್ಲದ ಕಾಲದಾಗ ಸುಮ್ಮನೆ ಇರಬೇಕು. ದೇವ್ರು ಕೊಟ್ಟವನೇ ನಾನು ಹೇಳಕ್ಕಂತೀನಿ. ಮತ್ತು ದೇವ್ರು ನನಗೆ ಒಳ್ಳೆ ಸ್ಥಾನ ಕೊಂಡ್ರು ಸೌನೆ. ಅದೃಷ್ಟ ಅನ್ನೋದು ಬಂದೈತೆ ನನಗೆ ಇವತ್ತು. ದೇವ್ರೆ ಇವಳಿಗೊಂಥರ ಬುದ್ಧಿ ಇಲ್ಲ ಬಿಡು ಮಾಡು. ಇವಳು ಸುದ್ದಿಗೆ ಹೋಗ್ಬೇಡ. ಇಲ್ಲ ಅದೃಷ್ಟ, ನಾನು ಹೋಗ್ಲಿಲ್ಲ. ನಾನು ಇಲ್ಲಿ ನಿಂತ್ಕೊಂಡಿದ್ನ ಬರೋದು ನೋಡಿ ಬಾರೇ ಕರೆ ಮಾಡಿ ಹಂಗೆ ಹಿಂಗೆ ಅಂತ ನನಗೆ ಅದಕ್ಕೆ ಸಿಟ್ಟು ಬಂತು. ಹೋಗಿ ಅವನು ಮನೆ ಕೆಲಸದವನಂತ ಅವನು. ಬೆಳಿಗ್ಗೆ ಅಲ್ಲಿ ಮಾತಾಡ್ತಿದ್ದ ಅಲ್ಲಿ ಆ ಕಡೆಗಲ್ಲಿ ಇವರು ಕಿಟ್ಟಜ್ಜಿರ ಮನೆ ಐತಲ್ಲ, ಕಿಟ್ಟಜ್ಜಿರ ಮನೆ ಹಿಂದೆ ಮಾತಾಡ್ತಿದ್ದ. ಅಲ್ಲಿ ಆ ಕಡೆ ನಾನು ಯಾಕೆ ಅವನು ಹಿಂಗೆ ಮಾತಾಡ್ತಿದ್ದಲ್ಲ, ಈ ಕಡೆ ಸೈಡಿಗೆ ಬಂದು ಅಂತ ಅಬ್ಸರ್ವ್ ಮಾಡಿದೆ. ಮನೆ ಕೆಲಸದವನಂತೆ ಅವನು. ಅವ್ರೇನೋ ಓನರು ಇಲ್ವಂತವ್ರೆಲ್ಲನ ಅಲ್ಲೂ ಇಲ್ಲೂ ಇವಾಗ ಎಲ್ಲ ಹೋಗವ್ರಂತೆ ಇವಾಗ. ಯಾಕಂದರೆ ಮಕ್ಳಿಗೆಲ್ಲ ರಜೆ ಐತಂತ ಅವ್ರು ಬಂದು 1 ವಾರ ಆಗೈತೆ. ಯಾರು ಓನರು ಬೇರೆ ಅಂತ ಗೊತ್ತಿಲ್ಲ ನಮ್ಮೂರಾಗೆ. ಇವನೇ ಓನರ್ ಅಂತ ಅನ್ಕೊಬಿಟ್ಟವ್ರು ನಮ್ಮೂರಾಗೆಲ್ಲನ. ಅದಕ್ಕೆ ಈ ಜೀವಿತ ಹಿಂಗೆ ಬಿಲ್ಡಪ್ ಕೊಡ್ತಾ ಇರೋದು. ಓನರು ಬೇರೆ ಮನೆ ಓನರು, ಇವ್ನು ಮನೆ ಕೆಲಸ ಮಾಡ್ಕೊಂಡು ಹೊಲದ್ದೆಲ್ಲ ನೋಡ್ಕೊಂಡು ಇರೋ ಅಂತಾನು ಅಂತೆ. ಮಾತಾಡ್ತಿದ್ದ ಫೋನಲ್ಲಿ ನನ್ನ ಮಗ. ನನ್ನ ಮಗನ ಬಂಡವಾಳ ಎಲ್ಲ ನನಗೆ ಗೊತ್ತೈತೆ. ಈಗ ಗೊತ್ತಾಗುತ್ತಾಗ. ಈಗ ಅವಳು ಅಷ್ಟೊಂದು ಆಡ್ತಾ ಇದ್ದಾಳಲ್ಲ, ಕೇಳ್ಗಾಲಕ್ಕೆ ನಾಯಿ ಮೊಟ್ಟೆ ಇಕ್ತವಂಗೆ ಹಂಗೆ ಆಗುತ್ತೆ. ಅದಕ್ಕೆ ಹಂಗೆ ಆಡ್ತಾ ಇದ್ದಾಳೆ. ಅವಳ್ದು ಏನು ಹೇಳ್ತೀವಿ, ಅವಳ ಬುದ್ಧಿನೇ ಅಷ್ಟು. ಅವಳು ನೋಡಿದ್ಮೇಲೆ ಇನ್ಯಾಕೆ ಸುಮ್ಕಿರು, ಅವಳ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಬಿಡತ್ತ ಅಂತೇಳಿ ಬಿಟ್ಟಾಕ ಸುಮ್ಮನೆ ಬಿಡ್ಬೇಕಂತಾರನೆಲ್ಲ. ಎಲ್ಲಿ ಇಕ್ಬೇಕು ಅಲ್ಲಿ ಇಕ್ಕಿ ತೆಪ್ಪನ ಬಿಡ್ಬೇಕು. ಅದೇ ಮಾತೆ. ನಾನೇ ಅವಳು ಮುಂದಿದ್ರು ಮಾತಾಡ್ಸಕ್ಕೆ ಹೋಗಲ್ಲ. ಅದೇಟ್ಗೆ ಅದೇ ಮಾತಾಡಿಸ್ತು. ನಾಳೆ ಯಾವತ್ತೂ ಬಿಟ್ಟಾಕ ನನ್ನ ಗಂಡನೂ ಹಂಗೆ ಬಿಟ್ಟೆ. ನನ್ನ ಗಂಡನೂ ಹಳೆ ಬಿಟ್ಟಾಕ್ಬಿಟ್ಟವನು. ಅವನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಬಿಡತ್ತ ಅವಳ ಬಗ್ಗೆನೇ ಬೇಡ, ಅವಳು ಸುದ್ದಿನೇ ಬೇಡ ಅಂತ ನಮ್ಮ ಮನೆಗೆ ಅಲೆ ಅವಳು ಸುದ್ದಿನೇ ಮಾತಾಡಲ್ಲ. ಅವ್ರ ಅಪ್ಪ ಅವರಮ್ಮನೂ ಅಷ್ಟೇ, ಅವ್ರ ಮನೆಗಷ್ಟೇ ಯಾರು ಮಾತಾಡಲ್ಲ ಅವಳು ಸುದ್ದಿನ. ಮನೆ ಕೆಲಸದವನು ಅಂತ ಹೇಳ್ಬಿಟ್ಟೆ. ಅದಕ್ಕೆ ಒಟ್ಟೂರಿ ಹೇಳ್ತೀನಿ, ಮನೆ ಕೆಲಸದವನು ಅಂತ ನನ್ನ ಗಂಡಗೆ ಅಂತ ಮಾತಾಡ್ತಾಳೆ. ಅದೇ ಒಂದಿನ ಬೈಲಿಗೆ ಬೀಳುತ್ತಾಗ. ನಾನು ಹೇಳಿದೆ ಮನೆ ಕೆಲಸದವನ ಕಣೆ, ಮನೆ ಕೆಲಸದವನು ಜೊತೆ ಬಿಲ್ಡಪ್ ಕೊಡ್ತೀನಿ, ನನ್ನ ಗಂಡ ಓನರು ಅಂತ ಬಿಲ್ಡಪ್ ಕೊಡ್ತೀನಿ ಅಂತ ಸರಿಯಾಗಿ ಬೈದ್ಬಿಟ್ಟೆ. ನನಗೆ ಮತ್ತೆ ಮನಸ್ಸು ತಡಿಲಿಲ್ಲ, ಸಿಟ್ಟು ಬಂದ್ಬಿಡ್ತು. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.